ವಿಶ್ವದಾದ್ಯಂತ ಇಂದು ಕೇತುಗ್ರಸ್ತ ಚಂದ್ರಗ್ರಹಣ. ಭಾರತದಲ್ಲಿ 20 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ವಿಶ್ವದಾದ್ಯಂತ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ. ಭಾರತದಲ್ಲಿ 20 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ಬೆಂಗಳೂರು ಸೇರಿ ಕರ್ನಾಟಕದ ಹಲವಾರು ಕಡೆ ಗೋಚರವಾಗುತ್ತೆ ಚಂದ್ರಗ್ರಹಣ. ರಾಜ್ಯದ ದೇಗುಲಗಳಲ್ಲಿ ದರ್ಶನದ ಸಮಯದಲ್ಲಿ ಬದಲಾವಣೆ ಇರುತ್ತೆ. ಗ್ರಹಣ ಆರಂಭ ಕಾಲ 4 ಗಂಟೆ 34 ನಿಮಿಷ, ಗ್ರಹಣ ಅಂತ್ಯಕಾಲ 6 ಗಂಟೆ 46 ನಿಮಿಷ. ಭಾರತದಲ್ಲಿ 20 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ಚಂದ್ರಗ್ರಹಣದ ಬಳಿಕ ಅತ್ಯಂತ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಗ್ರಹಚಾರ, ಗಂಡಾಂತರ, ಗೊಂದಲ ಹಾಗೂ ಪರಿಹಾರಗಳು ಏನು? ಹೋಳಿ ಹುಣ್ಣಿಮೆಯಂದೇ ಈ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಿರೋದು. ವಿಶ್ವದಾದ್ಯಂತ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ಭಾರತದಲ್ಲಿ 20 ನಿಮಿಷಗಳ ಕಾಲ ಇದು ಕಂಡು ಬರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 20 ರಿಂದ 21 ನಿಮಿಷ ಭಾರತದಲ್ಲಿ ಗೋಚರವಾಗುವಂಥದ್ದು. ಬೆಂಗಳೂರು ಸೇರಿ ಕರ್ನಾಟಕದ ಹಲವಾರು ಕಡೆ ಗ್ರಹಣ ಕಾಣಿಸುತ್ತೆ. ಇನ್ನು ರಾಜ್ಯದಲ್ಲಿರುವಂತಹ ಪ್ರಮುಖ ದೇವಾಲಯಗಳು, ದೇಗುಲಗಳಲ್ಲಿ ದರ್ಶನ ಸಮಯದಲ್ಲಿ ವ್ಯತ್ಯಾಸವಿರುತ್ತೆ. ಗ್ರಹಣದ ಆರಂಭ ಕಾಲ ಮಧ್ಯಾಹ್ನದಿಂದ ಆಗುತ್ತೆ 4 ಗಂಟೆ 24 ನಿಮಿಷದಿಂದ. ನಂತರ ಗ್ರಹಣದ ಮೋಕ್ಷ ಕಾಲ 6 ಗಂಟೆ 46 ನಿಮಿಷಕ್ಕೆ ಇರುತ್ತೆ. ಚಂದ್ರಗ್ರಹಣದ ನಂತರ ವಿಶೇಷವಾದಂತಹ ಪೂಜೆ, ಜಲಾಭಿಷೇಕ ಅನೇಕ ದೇವಸ್ಥಾನಗಳಲ್ಲಿ ನಡೆಯುತ್ತೆ. ಹೋಳಿ ಹುಣ್ಣಿಮೆಯಂದು ಈ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಿರುವಂಥದ್ದು. ಗ್ರಹಣದ ಅವಧಿ ಒಟ್ಟು 20 ರಿಂದ 21 ನಿಮಿಷಗಳ ಕಾಲ. ಇನ್ನು ಗ್ರಹಣದ ಮಧ್ಯಕಾಲ ಅಂತ ನೋಡೋದಾದ್ರೆ ಸಂಜೆ 5 ಗಂಟೆ 33 ನಿಮಿಷಕ್ಕೆ ಮಧ್ಯಕಾಲವಿರುತ್ತೆ. ಗ್ರಹಣ ಭಾರತದಲ್ಲಿ ಗೋಚರವಾಗುವುದು ಸಂಜೆ 6 ಗಂಟೆ 21 ನಿಮಿಷದಿಂದ 6 ಗಂಟೆ 46 ನಿಮಿಷದವರೆಗೆ. ಅಂದ್ರೆ ಆಲ್ಮೋಸ್ಟ್ 20 ರಿಂದ 21 ನಿಮಿಷಗಳ ಕಾಲ ಮಾತ್ರ ಭಾರತದಲ್ಲಿ ಗ್ರಹಣ ಗೋಚರವಾಗುತ್ತೆ. ಇನ್ನು ಗ್ರಹಣದ ಅಂತ್ಯಕಾಲ 6 ಗಂಟೆ 46 ನಿಮಿಷಕ್ಕೆ ಇರುತ್ತೆ. ಗ್ರಹಣ ಆರಂಭವಾಗೋದು ಮಧ್ಯಾಹ್ನದಿಂದಲೇ, ಆದರೆ ಭಾರತದಲ್ಲಿ ಕಾಣಿಸಿಕೊಳ್ಳೋದು ಸಂಜೆ 6 ಗಂಟೆ 22 ನಿಮಿಷಕ್ಕೆ ಕಾಣಿಸುತ್ತೆ ಮತ್ತು ಗ್ರಹಣದ ಅಂತ್ಯಕಾಲ ಸಂಜೆ 6 ಗಂಟೆ 46 ನಿಮಿಷಕ್ಕೆ ಇರುತ್ತೆ. ಹಾಗಾಗಿ ಗ್ರಹಣದ ಅವಧಿಯನ್ನ ಭಾರತದಲ್ಲಿ 20 ರಿಂದ 21 ನಿಮಿಷಗಳ ಕಾಲ ಕಾಣಿಸುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಗ್ರಹಣ ಮಧ್ಯಾಹ್ನದಿಂದಲೇ ಆರಂಭವಾಗೋದ್ರಿಂದ ರಾಜ್ಯದ ದೇಗುಲಗಳಲ್ಲಿ, ಹಲವಾರು ಪ್ರಮುಖ ದೇವಸ್ಥಾನಗಳಲ್ಲಿ ದರ್ಶನ ಸಮಯದಲ್ಲಿ, ಪೂಜಾ ಸಮಯದಲ್ಲಿ ವ್ಯತ್ಯಾಸವಿರುತ್ತೆ. ಇನ್ನು ಚಂದ್ರಗ್ರಹಣವಾದ ಬಳಿಕ ವಿಶೇಷವಾಗಿ ದೇವರಿಗೆ ಜಲಾಭಿಷೇಕ, ಶುದ್ಧಿ ಕಾರ್ಯ, ಪೂಜೆ ಎಲ್ಲವೂ ನಡೆಯುತ್ತೆ. ವಿಶ್ವದಾದ್ಯಂತ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ. ಭಾರತದಲ್ಲೂ ಕೂಡ ಇದು ಕಾಣಿಸಿಕೊಳ್ಳುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಬಹುದು. ಕೇತುಗ್ರಸ್ತ ಚಂದ್ರಗ್ರಹಣ ಇದಾಗಿರುತ್ತೆ. ಇನ್ನು ಗ್ರಹಣದ ಮಧ್ಯಕಾಲ 5 ಗಂಟೆ 33 ನಿಮಿಷಕ್ಕೆ ಇದ್ರೆ ಭಾರತದಲ್ಲಿ ಗ್ರಹಣ ಗೋಚರವಾಗೋದು 6 ಗಂಟೆ ಸಂಜೆ 22 ನಿಮಿಷಕ್ಕೆ. ಸಂಜೆ 6 ಗಂಟೆ 22 ನಿಮಿಷಕ್ಕೆ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತೆ ಮತ್ತು ಅಂತ್ಯಕಾಲ 6 ಗಂಟೆ 46 ನಿಮಿಷವಾಗಿರುತ್ತೆ. 20 ನಿಮಿಷಗಳ ಕಾಲ ಭಾರತದಲ್ಲಿ ಗೋಚರವಾಗುತ್ತೆ ಗ್ರಹಣ. ಬ್ಲಡ್ ಮೂನ್ ಅಂತಾನೆ ಕರಿತೀವಿ. ಹಾಗಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೆಯಲಾಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣದ ಎಫೆಕ್ಟ್ ಏನು, ಪರಿಹಾರಗಳೇನು, ಯಾವ ರಾಶಿಯ ಮೇಲೆ ಯಾವ ಫಲವನ್ನ ಬೀರಲಾಗುತ್ತೆ, ರಾಜ್ಯದ ಪ್ರಮುಖ ದೇವಾಲಯಗಳ ಸಮಯದಲ್ಲಿ ಏನು ವ್ಯತ್ಯಾಸವಿರುತ್ತೆ, ಯಾವ ಪೂಜೆ, ಯಾವ ಹೋಮ, ಯಾವ ಮಂತ್ರ, ಇದೆಲ್ಲಕ್ಕೂ ಕೂಡ ನೀವು ಅಶ್ವವೇಗ ನ್ಯೂಸ್ನಲ್ಲಿ ಪ್ರಸಾರವಾಗುವಂತಹ ಗ್ರಹಚಾರವನ್ನು ವೀಕ್ಷಿಸಬಹುದಾಗಿದೆ.